Okay, good morning my dear students. I am Dr. Nagaraj teaching physics in Kannada. In my previous video, I was talking about moment of inertia and also I gave the expression for moment of inertia and significance of moment of inertia. So now let us proceed further with the same concept. So ಈ ಕ್ಲಾಸಲ್ಲಿ ನಾನು moment of inertia for different objectsಗೆ ಒಂದು ಎರಡು ಮೂರು ಈಕ್ವೇಷನ್ಸ್ ಅನ್ನು ಡಿರೈವ್ ಮಾಡ್ತೀನಿ. ಆಮೇಲೆ ಎರಡು ಥಿಯರಮ್ಗಳಿದಾವೆ, ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಅಂತ ಒಂದು, ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಅಂತ ಒಂದು. ಆ ಎರಡು ಥಿಯರಮ್ಗಳನ್ನು ಹೇಳಿ ಒಂದೊಂದು ಥಿಯರಮ್ಗೂ ಒಂದೊಂದು ಅಪ್ಲಿಕೇಶನ್ ಅಥವಾ ಡಿರೈವೇಷನ್ ಚಿಕ್ಕ ಡಿರೈವೇಷನ್ ಅನ್ನ ಮಾಡ್ತೀನಿ. ಸೊ ಈಗ ಮೊಮೆಂಟ್ ಆಫ್ ಇನರ್ಷಿಯಾ ಅಂದ್ರೆ ಜನರಲ್ ಆಗಿ ಜಸ್ಟ್ ಫಾರ್ ದ ಸೇಕ್ ಆಫ್ ಕಂಟಿನ್ಯೂಟಿ ಐ ರೈಟ್ ದ ಈಕ್ವೇಷನ್. ಮೊಮೆಂಟ್ ಆಫ್ ಇನರ್ಷಿಯಾ ಅಂತಂದ್ರೆ I is equal to ಸಿಗ್ಮಾ mi ri ಸ್ಕ್ವೇರ್ ವೇರ್ ಸಮೇಷನ್ ಈಸ್ ಓವರ್ I ಅಂತ ಹೇಳಿದ್ದೀನಿ. ಸೊ ರಿಜಿಡ್ ಬಾಡಿ ಅಂತ ಬಂದಾಗ I is equal to m ಟೋಟಲ್ ಮಾಸ್ ಆಫ್ ದ ಬಾಡಿ ಇಂಟು r ಸ್ಕ್ವೇರ್. ಸೊ ಇಲ್ಲಿ r ಅಂದ್ರೆ ಏನು ಸರ್? ಎಸ್, ಇಟ್ ಈಸ್ ನಥಿಂಗ್ ಬಟ್ ಎ ಡಿಸ್ಟೆನ್ಸ್. ವಾಟ್ ಡಿಸ್ಟೆನ್ಸ್? ಡಿಸ್ಟೆನ್ಸ್ ಫ್ರಮ್ ದ axis of rotation to a particular point which is considered for the discussion. ಆ ಥರ ಹೇಳಿದ್ದೆ. ಇವಾಗ ಈ ರಿಜಿಡ್ ಬಾಡಿ ಇಲ್ಲೇ ಇದೆ, ಆಕ್ಸಿಸ್ ಆಫ್ ರೊಟೇಷನ್ ಇಲ್ಲಿದೆ ಅಂತ ಇಟ್ಕೊಂಡ್ರೆ ಅವಾಗ ಫ್ರಮ್ ದಿ ಸೆಂಟರ್ ಫಿಕ್ಸ್ಡ್ ಪಾಯಿಂಟ್ ಟು ದ ಸೆಂಟರ್ ಆಫ್ ದ ಬಾಡಿ ದಿಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಡಿಸ್ಟೆನ್ಸ್. ಈ ಥರ ಡಿಸ್ಟೆನ್ಸ್ ಅನ್ನೋದು, ಈ ಆರ್ ಅನ್ನೋದು ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ, ಅದು ಕೀಪ್ಸ್ ಆನ್ ಚೇಂಜಿಂಗ್ ಡಿಪೆಂಡ್ ಅಪಾನ್ ದಿ ಆಕ್ಸಿಸ್ ಆಫ್ ರೊಟೇಷನ್, ಡಿಪೆಂಡಿಂಗ್ ಅಪಾನ್ ದ ಶೇಪ್ ಆಫ್ ದ ಬಾಡಿ. ಈ ಥರ ಎಲ್ಲ ಬರ್ತಾ ಹೋಗುತ್ತೆ. ಈಗ ನೋಡಿ, ನಾನು ಒಂದು ಆಬ್ಜೆಕ್ಟ್ ಅನ್ನು ತಗೋತೀನಿ, ರಿಂಗ್, ಸರ್ಕ್ಯುಲರ್ ರಿಂಗ್ ಅನ್ನು ತಗೋತೀನಿ. ಸೊ ಸರ್ಕ್ಯುಲರ್ ರಿಂಗ್ ಈ ಥರ ಇರುತ್ತೆ, ಆಯ್ತಾ? ಸೊ ರೌಂಡ್ ಆಗಿರುತ್ತೆ, ಇದು ರಿಂಗ್, ಇದು ಇಲ್ಲೆಲ್ಲ ಮಾಸ್ ಇರುತ್ತೆ. ಓಕೆ, ದಿಸ್ ಇಸ್ ದ ಮಾಸ್. ವೆಲ್, ಇದು ಮಧ್ಯದಲ್ಲಿ ಟೊಳ್ಳು ಗ್ಯಾಪ್ ಇರುತ್ತೆ. ಈ ರೌಂಡ್ ರಿಂಗ್, ಈ ಸೈಕಲ್ ರಿಮ್ ಇರುತ್ತಲ್ಲ, ಸ್ಪೋಕ್ಸ್ ಅನ್ನ ಬಿಟ್ಬಿಡಿ, ಬರೀ ಬಾರ್ಡರ್ ಇರುತ್ತಲ್ಲ ರಿಮ್ಮು, ಅದನ್ನ ಕನ್ಸಿಡರ್ ಮಾಡಬಹುದು. ಸೊ ಇಟ್ ಈಸ್ ನಥಿಂಗ್ ಬಟ್ ಎ ರಿಂಗ್. ಓಕೆ, ಈಗ ಈ ರಿಂಗಿನ ಮಧ್ಯದಲ್ಲಿ ಒಂದು ಆಕ್ಸಿಸ್ ಇದೆ, ಆ ಆಕ್ಸಿಸ್ ನ ಮೇಲೆ ಆ ರಿಂಗ್ ತಿರುಗುತ್ತಾ ಇದೆ ಅಂತ ಇಟ್ಕೊಳ್ಳೋಣ, ಆಯ್ತಾ? ಸಿ, ಆಕ್ಸಿಸ್ ಆಫ್ ರೊಟೇಷನ್ ಈಸ್ ಅನ್ ಇಮ್ಯಾಜಿನರಿ ಲೈನ್. ಸರ್, ಇಲ್ಲಿ ಹೆಂಗ್ ಸರ್ ಮಧ್ಯದಲ್ಲಿ ಲೈನ್ ಇರಕ್ ಸಾಧ್ಯ ಅಂತ ಅನ್ಬಾರ್ದು. ಆ ರಿಂಗು ಹೀಗೆ ಸುತ್ತುತ್ತಾ ಇದೆ ಅಂದ್ರೆ just use this thumb rule. These fingers represent the direction of rotation, thumb gives you yes axis of rotation. Okay, ಈಗ ಈ ರಿಂಗಿನ ರೇಡಿಯಸ್ ಅನ್ನ r ಅಂತ ಇಟ್ಕೋತೀನಿ, ಮಾಸ್ ಆಫ್ ದ ರಿಂಗ್ m ಅಂತ ಇಟ್ಕೋತೀನಿ. Now for rotational motion we have what is called rotational kinetic energy. So please write the rotational kinetic energy formula. K is equal to half s into m or okay mass into velocity square. ಜನರಲ್ ಫಾರ್ಮುಲಾ ಬರೆಯೋಣ, ಹಾಫ್ ಎಮ್ ವಿ ಸ್ಕ್ವೇರ್ ಕೈನೆಟಿಕ್ ಎನರ್ಜಿಗೆ. ಬಟ್ ನಿಮಗೆಲ್ಲ ಗೊತ್ತಿದೆ, ವಿ ಈಸ್ ನಥಿಂಗ್ ಬಟ್ ಆರ್ ಇಂಟು ಒಮೆಗಾ. Therefore, this equation becomes K is equal to half m V ಜಾಗಕ್ಕೆ r omega whole square substitute ಮಾಡ್ತೀನಿ. ಗೊತ್ತಾಗ್ತಾ ಇದೆಯಾ? Now let me proceed further here. So it becomes K is equal to half m r square omega square. This is the kinetic energy of the rotating body. Dear students, please recall the general equation for kinetic energy which we have already derived in one of my previous videos. That is K equals half I omega square, where I stands for moment of inertia. ಗೊತ್ತಿದೆಯಲ್ವಾ ನಿಮಗೆ? Yes sir. Okay, now you compare these two equations. This is the equation derived just now, and this is the general equation for kinetic energy. When you compare K half of omega square, yes, in the place of I what we have m r square. This is the moment of inertia of the circular ring when it is rotating about the axis passing through the center. ಅದನ್ನು ಹೇಳಬೇಕು ನಾವು. ಸುಮ್ಮನೆ ಮೊಮೆಂಟ್ ಆಫ್ ಇನರ್ಷಿಯಾ ಅಂದ್ರೆ ಪ್ರಯೋಜನ ಇಲ್ಲ, ಯಾವ ಆಕ್ಸಿಸ್ನ ಮೇಲೆ ಅಂತ ಹೇಳಬೇಕು. ಯಾಕೆ ಅಂದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ ಡಿಪೆಂಡ್ಸ್ ಆನ್ ದಿ ಆಕ್ಸಿಸ್ ಆಫ್ ರೊಟೇಷನ್. ಐ ಹೋಪ್ ಯು ಫಾಲೋ ದಿಸ್ ಡಿರೈವೇಶನ್. ಇನ್ನು ಒಂದು ಸಿಂಪಲ್ ಡಿರೈವೇಶನ್ ಇದೆ, ಇದು ಸರ್ಕ್ಯುಲರ್ ರಿಂಗಿಗಾಯಿತು. ಈಗ ಒಂದು ಥಿನ್ ರಾಡ್ ಇದೆ, ಥಿನ್ ರಾಡ್, ಇದಕ್ಕೆ ಮಾಸ್ ತುಂಬಾ ನೆಗ್ಲಿಜಿಬಲ್,
ಮಾಸ್ಲೆಸ್ ರಾಡ್ ಅಂತಂದೇ ಕರೆಯೋಣ. ಈ ಥಿನ್ ರಾಡಿನ ಎರಡೂ ಸೈಡಲ್ಲಿ ಮಾಸ್ಗಳನ್ನು ಅಟ್ಯಾಚ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, ಲೆಟ್ ಮಿ ಕನ್ಸಿಡರ್ this thin rod, I attach one load here, attach one load here, maybe 10 kg, 10 ಯೂನಿಫಾರ್ಮ್ ಲೋಡ್ ಅನ್ನೇ ತಗೊಳ್ಳೋಣ ಸದ್ಯಕ್ಕೆ. ಆಮೇಲೆ ಇದನ್ನ ನಾನು ಹೀಗೆ ತಿರುಗಿಸ್ತೀನಿ ಅಂದ್ರೆ ಇಟ್ ಈಸ್ ರೊಟೇಟಿಂಗ್ ಅಬೌಟ್ ದಿಸ್ ಸರ್ಕಲ್, ಸೊ ಆಕ್ಸಿಸ್ ಈಸ್ ಅಪ್ವರ್ಡ್. ಐ ಹೋಪ್ ಯು ಗಾಟ್ ಇಟ್. ಸೊ ನೌ ಐ ಕನ್ಸಿಡರ್ ದಿಸ್ ಥಿನ್ ರಾಡ್ ವಿಚ್ ಈಸ್ rotating about this imaginary line axis. This is axis of rotation. For the sake of simplification, I take the masses same, this as m divided by 2, this as m divided by 2. So total mass is uniformly distributed on both the sides, and this length is L by 2, this length is L by 2. Total length of the rod is L. Okay, now calculate the moment of inertia of this portion. By definition, moment of inertia ನೋಡಿ ಇಲ್ಲಿ ಏನಿದೆ, ಮಾಸ್ I is equal to ಈ ಕಡೆ ಸೈಡ್ ಇಂದು ಮಾಸ್ that is m, here it is m by 2 into r square ಅಂದ್ರೆ ದಿಸ್ ಸ್ಕ್ವೇರ್. ಇದೇನು ಹೇಳ್ರಿ ನೋಡೋಣ. ಎಸ್, ಯು ಆರ್ ಕರೆಕ್ಟ್, ಇಟ್ ಈಸ್ L by 2 ಸ್ಕ್ವೇರ್, L by 2 ಸ್ಕ್ವೇರ್ ಪ್ಲಸ್ ಆ ಕಡೆ ಸೈಡ್ದು ದಟ್ ಈಸ್ ಆಲ್ಸೋ m ಡಿವೈಡೆಡ್ ಬೈ 2 ಇಂಟು L by 2 ಸ್ಕ್ವೇರ್. ಗೊತ್ತಾಯ್ತಲ್ವಾ? ಇವಾಗ ಸಿಂಪ್ಲಿಫೈ ಮಾಡಿ, ಎರಡು ಸೇಮ್ ಇರೋದ್ರಿಂದ ಇಟ್ ಈಸ್ 2 ಟೈಮ್ಸ್ m ಡಿವೈಡೆಡ್ ಬೈ 2, m ಡಿವೈಡೆಡ್ ಬೈ 2 L ಸ್ಕ್ವಯರ್ ಇಂಟು L ಸ್ಕ್ವಯರ್ ಡಿವೈಡೆಡ್ ಬೈ 2 ಸ್ಕ್ವಯರ್ ಅಂದರೆ 4. ರೈಟ್, 2 ಟೈಮ್ಸ್ ಇದು ಮತ್ತೆ ಇದು ಸೇಮ್ ಇರೋದ್ರಿಂದ ಈಗ 2 ಕ್ಯಾನ್ಸಲ್ ಮಾಡಿ, ವಾಟ್ ವಿ ಗೆಟ್? ಎಸ್, ವಿ ಗೆಟ್ I is equal to ml square divided by 4. This is the moment of inertia of two masses attached to a thin uniform rod and rotating about an axis passing through the center. Sir, passing through the center ಆದ್ರೆ ಈ ಫಾರ್ಮುಲಾ, ಬೇರೆ ಜಾಗದಲ್ಲಿ ಪಾಸ್ ಆದ್ರೆ ಎಸ್ ಅಲ್ಲೂ ಕಂಡುಹಿಡಿಬಹುದು ಮೊಮೆಂಟ್ ಆಫ್ ಇನರ್ಷಿಯಾನ. ಈಗ ಸದ್ಯಕ್ಕೆ ನಾನು ಸಿಮಿಟ್ರಿಕಲ್ ಸ್ಟ್ರಕ್ಚರ್ಸ್ ಅನ್ನ ತಗೊಂಡು ಮೊಮೆಂಟ್ ಆಫ್ ಇನರ್ಷಿಯಾ ಡಿರೈವ್ ಮಾಡಿದ್ದೀನಿ ಆಸ್ ಪರ್ ದಿ NCERT ಬುಕ್ ಅಲ್ಲಿ ನೋಡಿ. ಈ ಡಿರೈವೇಶನ್ ಅನ್ನ ಹೇಳಿದ್ದಾರೆ, ಎರಡು ಡಿರೈವೇಶನ್ ಅನ್ನ ಮಾಡಿದ್ದೀನಿ. ಒಂದು ಫಾರ್ ಸರ್ಕ್ಯುಲರ್ ರಿಂಗ್, ಇನ್ನೊಂದು ಫಾರ್ ಯೂನಿಫಾರ್ಮ್ ರಾಡ್ ಅಟ್ಯಾಚ್ಡ್ ವಿತ್ ಲೋಡ್. ಐ ಹೋಪ್ ಯು ಗಾಟ್ ಇಟ್. ಸರಿ ಸರ್, ಈಗ ಈ ತರ ಆಕ್ಸಿಸ್ ಇದ್ರೆ ಅಥವಾ ಇಲ್ಲೇನೆ ಏನೋ ನೀವೇನೋ ಸೆಂಟರ್ ಅಲ್ಲಿ ಪಾಸ್ ಮಾಡಿರಿ ತಗೊಂಡ್ರಿ, ಬೈ ಚಾನ್ಸ್ ನಾನು ಆಕ್ಸಿಸ್ ಅನ್ನ ಇಲ್ಲಿ ಪಾಸ್ ಮಾಡಿದರೆ ಅಂದ್ರೆ ರಿಂಗ್ ಕರೆಕ್ಟ್ ಸೆಂಟ್ರಲ್ ತಿರುಗ್ತಲ್ಲ, ಎಡ್ಜ್ ಅಲ್ಲಿ ತಿರುಗ್ತಾ ಇದೆ ಅಂತ ಟೈಮಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ ಕಂಡುಹಿಡಿಯೋದು ಹೇಗೆ? ಆಮೇಲೆ ಯೂನಿಫಾರ್ಮ್ ಸ್ಟ್ರಕ್ಚರ್ ಇಲ್ಲ, ರ್ಯಾಂಡಮ್ ಸ್ಟ್ರಕ್ಚರ್ ಇರುತ್ತಪ್ಪ. ಈ ಪೆನ್ನು ಅಥವಾ ಒಂದು ಡಿಸ್ಕ್ ಅಥವಾ ಒಂದು ಮೆಟಲ್ ಪ್ಲೇಟ್ ಅಥವಾ ಊಟ ಮಾಡೋ ತಟ್ಟೆ, ಇವೆಲ್ಲ ರ್ಯಾಂಡಮ್ ಶೇಪ್ ಅಲ್ಲಿ ತಾನೇ ಇರ್ತವೆ. ಅವಕ್ಕೆ ಹೆಂಗ್ ಸರ್ ಮೊಮೆಂಟ್ ಆಫ್ ಇನರ್ಷಿಯಾ ಕಂಡುಹಿಡಿಯೋದು? ಎಸ್, for them also we can find a moment of inertia, but for that we need to understand these two laws which are known as laws of moment of inertia. ಈಗ ಫಸ್ಟ್ ಲಾ ಬರ್ತಾ ಇದೆ, it is parallel axis theorem ಅಂತ. ಪ್ಯಾರಲಲ್ ಆಕ್ಸಿಸ್ ಥಿಯರಮ್, ಫಸ್ಟ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಹೇಳ್ಬಿಡ್ತೀನಿ, ಆಮೇಲೆ ಪ್ಯಾರಲಲ್ ಆಕ್ಸಿಸ್ ಥಿಯರಮಿಗೆ ಹೋಗೋಣ. ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಬರ್ತಾ ಇದೆ ಹೆಡ್ಡಿಂಗ್. ಏನು ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್? ಮೊಟ್ಟ ಮೊದಲನೇದಾಗಿ ಡಿಯರ್ ಸ್ಟೂಡೆಂಟ್ಸ್ ನೆನ್ಪಿಟ್ಕೊಳ್ಳಿ, ಈ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಅಪ್ಲೈ ಆಗೋದು ಫ್ಲಾಟ್ ಆಬ್ಜೆಕ್ಟ್ಸ್ಗೆ, ಲ್ಯಾಮಿನಾರ್ ಆಬ್ಜೆಕ್ಟ್ಸ್ಗೆ. ಅಂದರೆ ಫ್ಲಾಟ್ ಸರ್ಫೇಸ್ ಇರಬೇಕು, ರ್ಯಾಂಡಮ್ ಸರ್ಫೇಸ್ ಇರಬಾರ್ದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ಬುಕ್ಕನ್ನು ನೀವು ಹೆಂಗಿಡ್ಕೊಂಡ್ರು ಫ್ಲಾಟ್ ಸರ್ಫೇಸ್ ಅಲ್ವಾ? ಹಿಂಗಿಡ್ಕೊಂಡ್ರು ಫ್ಲಾಟ್ ಸರ್ಫೇಸೆ, ಹಿಂಗಿಡ್ಕೊಂಡ್ರು ಫ್ಲಾಟ್ ಸರ್ಫೇಸೆ, ಹೀಗಿಡ್ಕೊಂಡ್ರು ಫ್ಲಾಟ್ ಸರ್ಫೇಸೆ, ಹೀಗಿಡ್ಕೊಂಡ್ರು ಫ್ಲಾಟ್ ಸರ್ಫೇಸೆ. ಹಂಗಂತೇಳಿ ರೆಕ್ಟ್ಯಾಂಗ್ಯುಲರ್ ರೇ ಇರಬೇಕು ಅಂತ ಏನಿಲ್ಲ, ಸರ್ಕ್ಯುಲರ್ ಡಿಸ್ಕ್ ಇದ್ರೂ ನಡೆಯುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಮೊಬೈಲ್ ಫೋನು ಕೂಡ ಫ್ಲಾಟ್ ಸರ್ಫೇಸೇನೆ. ಇಂಥ ಫ್ಲಾಟ್ ಸರ್ಫೇಸ್ ಇರೋ ಅಂಥ ಆಬ್ಜೆಕ್ಟ್ಸ್ ಅನ್ನು ನಾವು ಲ್ಯಾಮಿನಾರ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಆಯ್ತಾ? ಸೊ ಇನ್ನು ಬೇರೆ ಶೇಪಿಗೆ ಒಂದು ಸ್ಪಿಯರ್ ಇದೆಯಪ್ಪ, ಅದು ಫ್ಲಾಟ್ ಅಲ್ಲ, ಅದು ಲ್ಯಾಮಿನಾರ್ ಅಲ್ಲ.
ಆಯ್ತಾ. ಅಥವಾ ಇನ್ಯಾವುದೋ ಒಂದು ಹುಕ್ ತರ ಇರುತ್ತೆ, ಕೊಕ್ಕೆ ತರ ಇರುತ್ತೆ, ಅದು ಲ್ಯಾಮಿನಾರ್ ಅಲ್ಲ. ಅಥವಾ ಇದು ನೋಡಿ, ಫಾರ್ ಎಕ್ಸಾಂಪಲ್ ಈ ಕನ್ನಡಕ, ಈ ಸ್ಪೆಕ್ಸ್ ಇದೆಯಲ್ಲ, ಇದು ಫ್ಲಾಟ್ ಸರ್ಫೇಸ್ ಅಲ್ಲ, ಹೆಂಗೆಂಗೋ ಇದೆ ನೋಡಿ, ರಾಡ್ಸ್ ಎಲ್ಲ ಇದೆ, ಇದು ಸ್ಟಿಕ್ಸ್ ಎಲ್ಲ ಇದೆ. ದಿಸ್ ಕೆನಾಟ್ ಬಿ ಎ ಲ್ಯಾಮಿನಾರ್ ಆಬ್ಜೆಕ್ಟ್. ಅಥವಾ ನನ್ನ ರಿಸ್ಟ್ ವಾಚ್, ಫಾರ್ ಎಕ್ಸಾಂಪಲ್ ನೋಡಿ, ಇದು ರಿಸ್ಟ್ ವಾಚ್, ದಿಸ್ ಐ ಕೆನಾಟ್ ಟೇಕ್ ಇಟ್ ಆಸ್ ಎ ಲ್ಯಾಮಿನಾರ್. ಯಾಕೆ ಸರ್? ಯಾಕೆಂದ್ರೆ ಇಲ್ಲೇನೋ ಫ್ಲಾಟ್ ಆಗಿರ್ಬೋದು, ಬಟ್ ಬೇರೆ ಪೋರ್ಷನ್ ಅಲ್ಲಿ ಅಷ್ಟು ಯೂನಿಫಾರ್ಮಿಟಿ ಇಲ್ಲ. ಸೊ ಲೈಕ್ ದಿಸ್ ವಿ ಹ್ಯಾವ್ ಡಿಫರೆಂಟ್ ಶೇಪ್ಸ್ ಆಬ್ಜೆಕ್ಟ್ಸ್. ಫಾರ್ ಡಿಫರೆಂಟ್ ಆಬ್ಜೆಕ್ಟ್ಸ್ we have different theorems. The theorem what I am going to explain now is only for laminar bodies. ಈಗ ಲ್ಯಾಮಿನಾರ್ ಬಾಡಿ ಅಂತ ಬಂದಾಗ ಇದನ್ನೇ ತಗೋತೀನಿ, ಇದನ್ನ ನಾನು 3 ಆಕ್ಸಿಸ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಯಾವ್ಯಾವುದು? ಎಸ್, ಯು ಆರ್ ಕರೆಕ್ಟ್, ಎಕ್ಸ್ ವೈ ಝೆಡ್ ಆಕ್ಸಿಸ್. ನೋಡ್ರಿ, ಈ ಬೆರಳನ್ನ ಎಕ್ಸ್ ಅಂತ ತಗೊಳ್ಳೋಣ, ಈ ಬೆರಳನ್ನ ವೈ ಅಂತ ತಗೊಳ್ಳೋಣ, ಈ ಥಂಬನ್ನ ಝೆಡ್ ಅಂತ ತಗೊಳ್ಳೋಣ. ಆಯ್ತಾ? ಥಂಬನ್ನ ಝೆಡ್ ಅಂತ ತಗೊಳ್ಳೋಣ. ಅಂದರೆ ಈ ನೋಡಿ, ಇದನ್ನ ಹಿಂಗೆ ತಗೊಂಬಂದು ಈ ಬುಕ್ ಮೇಲೆ ಇಡ್ತೀನಿ, ಈ ಬುಕ್ ಮೇಲೆ ಇಡ್ತೀನಿ. ಬುಕ್ ಮೇಲೆ ಇಟ್ಟಾಗ ಥಂಬ್ ಹೀಗಿದೆಯಲ್ವಾ, ಸೊ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್. ಇನ್ನೊಂದು ಫಿಂಗರ್ ಇದೆಯಲ್ಲ, ದಿಸ್ ಈಸ್ ಪ್ಯಾರಲಲ್ ಟು ಪ್ಲೇನ್. ಇನ್ನೊಂದು ಥಂಬ್ ಇದೆಯಲ್ಲ, ದಿಸ್ ಈಸ್ ಆಲ್ಸೋ ಪ್ಯಾರಲಲ್ ಟು ಪ್ಲೇನ್. ಸೊ ಹೀಗಿದ್ರೆ ಪ್ಯಾರಲಲ್ ಟು ಪ್ಲೇನ್, ಹೀಗಿದ್ರೆ ಪ್ಯಾರಲಲ್ ಟು ಪ್ಲೇನ್, ಹೀಗಿದ್ರೆ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್. ನೆನಪಿಟ್ಕೊಳ್ಳಿ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಇದು ಝೆಡ್ ಆಕ್ಸಿಸ್. ಇವಾಗ ಡಯಾಗ್ರಾಮ್ ಅನ್ನು ಬರಿತೀನಿ. ಈಗ ಇಲ್ಲಿ ಒಂದು ಆ ತರದ ಒಂದು ಪ್ಲೇನ್ ಇದೆ, ಆ ತರದ ಒಂದು ಪ್ಲೇನ್ ಇದೆ, ಲ್ಯಾಮಿನಾರ್ ಇದೆ. ವೆಲ್, ದಿಸ್ ಈಸ್ ಎಕ್ಸ್ ಆಕ್ಸಿಸ್, this is y axis and this is z axis. ಅರ್ಥ ಆಯ್ತಾ? ನಾನು ಆಗಲೇ ಹೇಳಿದ್ದೀನಿ, ಒಂದೊಂದು ಆಕ್ಸಿಸ್ ಮೇಲೂ ಒಂದೊಂದು ತರದ ಮೊಮೆಂಟ್ ಆಫ್ ಇನರ್ಷಿಯಾ ಇರುತ್ತೆ. ಹಾಗಾದ್ರೆ ಇಲ್ಲಿ ಎಷ್ಟು ಮೊಮೆಂಟ್ ಆಫ್ ಇನರ್ಷಿಯಾ ಇರಬೇಕು? 1, 2, 3 ಮೊಮೆಂಟ್ ಆಫ್ ಇನರ್ಷಿಯಾ ಇರಬೇಕು. ಎಕ್ಸ್ ಆಕ್ಸಿಸ್ ಕಡೆಗಿರೋದನ್ನ ಐ ಎಕ್ಸ್ ಅಂತ ಬರಿತೀನಿ, ವೈ ಕಡೆಗಿರೋದನ್ನ ಐ ವೈ ಅಂತ ಬರಿತೀನಿ, ಝೆಡ್ ಕಡೆಗಿರೋದನ್ನ ಐ ಝೆಡ್ ಅಂತ ಬರಿತೀನಿ. ಆಯ್ತಾ? ಈಗ ಥಿಯರಮಿನ ಸ್ಟೇಟ್ಮೆಂಟ್ ಹೇಳ್ತೀನಿ. ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಅನ್ ಆಕ್ಸಿಸ್ perpendicular to plane, moment of inertia about an axis perpendicular to plane is equal to sum of what? Moment of inertia about the remaining 2 parallel planes. Did you understand? Sorry, remaining 2 perpendicular planes. Sorry. ನೋಡಿ, ಇದು ಝೆಡ್ ಆಕ್ಸಿಸ್, ಇದಕ್ಕೆ ವೈ ಪರ್ಪೆಂಡಿಕ್ಯುಲರ್, ಇದು ಝೆಡ್ ಆಕ್ಸಿಸ್, ಇದಕ್ಕೆ ಎಕ್ಸ್ ಪರ್ಪೆಂಡಿಕ್ಯುಲರ್. ಸೊ ಐ ಎಕ್ಸ್ ಐ ವೈ they are in these 2 directions. IZ is in this direction. So IZ ಬಂದುಬಿಟ್ಟು ಈ ಬುಕ್ಕಿನ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ. IY ಮತ್ತೆ IX ಅನ್ನೋದು ಈ ಪುಸ್ತಕದ ಪ್ಲೇನಿಗೆ ಪ್ಯಾರಲಲ್ ಆಗಿದೆ. ಅರ್ಥ ಆಗ್ತಿದೆಯಾ ವಿದ್ಯಾರ್ಥಿಗಳೇ? IZ is equal to IX plus IY. ಸರ್, ನಾನು ಇದನ್ನ IX is equal to IZ plus IY ಅಂತ ಬರಿಬೋದಾ ಸರ್? ನೋ, ಇಟ್ ಈಸ್ ನಾಟ್ ಪಾಸಿಬಲ್. IX is equal to IZ plus IY ಅಂತ ಬರಿಬೋದಾ ಸರ್? ಇಲ್ಲಪ್ಪ, ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಸರ್? ಯಾಕೆ ಅಂದ್ರೆ IX ಅನ್ನೋದು ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಆಗಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ಇದನ್ನ ನಾನು ಏನಂತ ಕರೆದೆ? ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಅಂತ ಕರೆದೆ. ಸೊ ನೌ ಕಮ್ಸ್ ದ ಡೆಫಿನೇಷನ್ ಒನ್ಸ್ ಅಗೈನ್. ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ an axis perpendicular to plane is equal to sum of the moment of inertia about the remaining 2 axes which are mutually perpendicular to each other. And one thing, IX, IY and IZ, they all are meeting at one common point. That is essential thing. So moment of inertia about the perpendicular axis ಅನ್ನ ಕಂಡುಹಿಡಿಯಬೇಕು ಅಂತಂದ್ರೆ ಈ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳಿ ಇದನ್ನ. And remember, it is applicable only for laminar objects. Laminar objects ಅಂದ್ರೆ ಫ್ಲಾಟ್ ಆಗಿರೋದು. ಅದು ರೆಕ್ಟ್ಯಾಂಗಲ್ ಆದ್ರೂ ಇರಬಹುದು, ಸರ್ಕ್ಯುಲರ್ ಡಿಸ್ಕ್ ಕೂಡ ಆಗಿರಬಹುದು, ಆಯ್ತಾ? ಅಥವಾ ಫ್ಲಾಟ್ ಪ್ಲೇಟ್ ಕೂಡ ಆಗಿರಬಹುದು, ಅಥವಾ ಹೆಕ್ಸಾಗನ್ ಕೂಡ ಆಗಿರಬಹುದು. ಒಟ್ಟಾರೆ ಶೇಪ್ ಯಾವುದಾದ್ರೂ ಇರಲಿ, ಅದರ ಪ್ಲೇನು ಫ್ಲಾಟ್ ಆಗಿರಬೇಕು. ಆಗಿದ್ರೆ ಮಾತ್ರ ಅದನ್ನು ನಾವು ಪ್ಲೇನಾರ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಸೊ ಅಲ್ಲಿಗೆ
ಏನಾಯಿತು, ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಕತೆ ಮುಗೀತು. ಈಗ ಪ್ಯಾರಲಲ್ ಆಕ್ಸಿಸ್ ಕಡೆ ಬರೋಣ. ರಿಮೆಂಬರ್, ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಈಸ್ ಅಪ್ಲಿಕಬಲ್ ಫಾರ್ ಆಲ್ ಟೈಪ್ಸ್ ಆಫ್ ಆಬ್ಜೆಕ್ಟ್ಸ್, ವೆದರ್ ಇಟ್ ಇಸ್ ಎ ಪ್ಲೇನಾರ್ ಆಬ್ಜೆಕ್ಟ್ ಆರ್ ನಾನ್ ಪ್ಲೇನಾರ್ ಆಬ್ಜೆಕ್ಟ್. ಅಂದರೆ ಫ್ಲಾಟ್ ಆಗಾದ್ರೂ ಇರಲಿ, ಸ್ಪೆರಿಕಲ್ ಆಗಾದ್ರೂ ಇರಲಿ, ಸಿಲಿಂಡ್ರಿಕಲ್ ಆಗಾದ್ರೂ ಇರಲಿ, ಕೊನಿಕಲ್ ಆಗಾದ್ರೂ ಇರಲಿ, ರೆಗ್ಯುಲರ್ ಇರಲಿ, ಇರ್ರೆಗ್ಯುಲರ್ ಇರಲಿ. ಹಾಗೆ ತೋರಿಸಿಲ್ಲ ಕನ್ನಡಕ, ವಾಚು ಇದೆಲ್ಲನ. ಈಗ ಫಾರ್ ಎಕ್ಸಾಂಪಲ್ ನಾನೇನು ಫ್ಲಾಟ್ ಆಬ್ಜೆಕ್ಟ್ ಅಲ್ಲ, ನಾನೇನು ಎಲ್ಲ ಕಡೆಗೂ ಒಂದೇ ಥಿಕ್ನೆಸ್ ಇಲ್ಲ ನಾನು, ಆಯ್ತಾ. ಸೊ ಐ ಆಮ್ ನಾಟ್ ಎ ಪ್ಲೇನಾರ್ ಆಬ್ಜೆಕ್ಟ್ ಆರ್ ಪ್ಲೇನ್ ಲ್ಯಾಮಿನಾರ್ ಆಬ್ಜೆಕ್ಟ್. ಸೊ ಐ ಆಮ್ ಎನ್ ಇರ್ರೆಗ್ಯುಲರ್ ಬಾಡಿ. ಫಾರ್ ಸಚ್ ಬಾಡೀಸ್ ಆಲ್ಸೋ ದಿಸ್ ಥಿಯರಮ್, ಯಾವುದು, ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಈಸ್ ಅಪ್ಲಿಕಬಲ್. ಅರ್ಥ ಆಯ್ತಾ? ನೋಡೋಣ ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಏನು ಹೇಳುತ್ತೆ ಅಂತ ನೋಡೋಣ. ಈಗ ಒಂದು ಇರ್ರೆಗ್ಯುಲರ್ ಬಾಡಿನೇ ತಗೊಳ್ಳೋಣ, ರ್ಯಾಂಡಮ್ ಶೇಪಲ್ಲಿರೋ ಬಾಡಿನೇ ತಗೊಳ್ಳೋಣ. ಓಕೆ, ಈ ಥರ ಒಂದು ಶೇಪ್ ಇದೆ. ಯಾವ ಶೇಪ್ ಆದರೂ ಇರಲಿ, ಇದು ರಿಜಿಡ್ ಬಾಡಿ ಅಪ್ಪ ಅಷ್ಟೇ. ಯಾವ ಶೇಪ್ ಆದರೂ ಇಟ್ ಈಸ್ ಎ ರಿಜಿಡ್ ಬಾಡಿ. ಆಮೇಲೆ ನಾನು ಸಾಕಷ್ಟು ಸರ್ತಿ ಹೇಳಿದ್ದೀನಿ ಹಿಂದಿನ ವಿಡಿಯೋಗಳಲ್ಲಿ, ರಿಜಿಡ್ ಬಾಡಿ ಅಂದಾಗ ನಾವು ಮಾಸ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದ್ದರೂ ನಾವು ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಮಾತ್ರ ಮಾಸನ್ನು ತಗೋತೀವಿ, ಅದನ್ನೇ ಸೆಂಟರ್ ಆಫ್ ಮಾಸ್ ಅಂತ ಕರೆಯೋದು. ಸೊ ಎಂಟೈರ್ ಮಾಸ್ ಅಪಿಯರ್ಸ್ ಟು ಬಿ ಕಾನ್ಸಂಟ್ರೇಟೆಡ್ ಸಮ್ವೇರ್ ಹಿಯರ್, ಸೇ ಓ. ಈಗ ಇಲ್ಲಿ ಒಂದು ಆಕ್ಸಿಸ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ದ ಆಕ್ಸಿಸ್ ಪಾಸಿಂಗ್ ಥ್ರೂ ವಾಟ್? ಪಾಸಿಂಗ್ ಥ್ರೂ ಸೆಂಟರ್ ಆಫ್ ಮಾಸ್. Now I want to know the moment of inertia somewhere here. ಈ ಆಕ್ಸಿಸ್ ನ ಮೇಲೆ ಮೊಮೆಂಟ್ ಆಫ್ ಇನರ್ಷಿಯಾ ಕಂಡುಹಿಡಿಬೇಕು. ನೋಡಿ ಅವಾಗಲೇ ಹೇಳಿದಲ್ಲ ಸರ್, ಇಲ್ಲಿ ಮಾಡ್ಬೋದಾ ಸರ್, ಇಲ್ಲಿ ಮಾಡ್ಬೋದಾ? ಎಸ್, ಅದೇ ಬರ್ತಾ ಇದೆ ಇವಾಗ. ಡೆಫಿನೆಟ್ ಆಕ್ಸಿಸ್ಸೇ ಆಗಬೇಕಾಗಿಲ್ಲ, ಯಾವ ಆಕ್ಸಿಸ್ ಬೇಕಾದರೂ ಆಗ್ಬೋದು. ನೋಡಿ ವೀಲ್ಗಳು ತಿರುಗಬೇಕಾದ್ರೆ ಒಂದೇ ಆಕ್ಸಿಸ್ ಅಂತ ಬರೋದಿಲ್ಲ. ಅಲ್ಲಿ ನಮ್ಮ ರಿಕ್ವೈರ್ಮೆಂಟ್ ಮೇಲೆ ನಾವು ವೀಲ್ಗಳನ್ನು ಜೋಡಿಸ್ಕೊಂಡು ಹೋಗ್ತಾ ಇರ್ತೀವಿ, ಗೊತ್ತಾಯ್ತಾ. ಈ ಮಿಷಿನರೀಸ್ ಅಲ್ಲಿ ಹೆಂಗೆಂಗೋ ವೀಲ್ಗಳನ್ನ ಒಂದ್ಸತಿ ಕೆಲವು ವೀಲ್ ಹಿಂಗೆ ತಿರುಗಿಸ್ತೀವಿ, ಕೆಲವು ವೀಲ್ ಹಿಂಗೆ ತಿರುಗಿಸ್ತೀವಿ, ಕೆಲವು ವೀಲ್ ಈ ಬೇರೆ ಬೇರೆ ಯಾವುದೋ ಆಂಗಲ್ ಅಲ್ಲಿ ರೊಟೇಟ್ ಆಗ್ತಾ ಇರುತ್ತೆ, ಆಯ್ತಾ. ಸೊ ಆಕ್ಸಿಸ್ ಆಫ್ ರೊಟೇಷನ್ ಈಸ್ ನಾಟ್ ಡಿಫೈನ್ಡ್ ಫಾರ್ ಎವ್ರಿ, ಕಾಮನ್ ಆಕ್ಸಿಸ್ ಈಸ್ ನಾಟ್ ಡಿಫೈನ್ಡ್ ಫಾರ್ ಆಲ್ ವೀಲ್ಸ್. ಸೊ ಇಟ್ ಕೀಪ್ಸ್ ಚೇಂಜಿಂಗ್. ಅಂಥ ಟೈಮಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ ಬೇಕು, ಅಂತಕ್ಕೋಸ್ಕರನೇ ಈ ಲಾ ಇರೋದು. ಬನ್ನಿ ವಾಪಸ್ ಇಲ್ಲಿ ಏನು ಹೇಳುತ್ತೆ ನೋಡೋಣ. ಇವಾಗ ಈ ಆಕ್ಸಿಸ್ನ ಮೇಲೆ ಮೊಮೆಂಟ್ ಆಫ್ ಇನರ್ಷಿಯಾ ಲೆಟ್ ಅಸ್ ಸೇ ಐ ಝೆಡ್ ಅಂತ ಇಟ್ಕೊಳ್ಳೋಣ, ಇದರ ಮೇಲೆ ಸೇ ಐ ಝೆಡ್ ಡ್ಯಾಶ್ ಅಂತ ಇಟ್ಕೊಳ್ಳೋಣ. ಈ ಎರಡು ಆಕ್ಸಿಸ್ಗಳ ಮಧ್ಯೆ ಲೆಟ್ ಅಸ್ ಸೇ ದೇರ್ ಈಸ್ ಎ ಡಿಸ್ಟೆನ್ಸ್ ಆಫ್ ಎ ಅಂತ ಇಟ್ಕೊಳ್ಳೋಣ. ಈಗ ಲಾ ಏನು ಹೇಳುತ್ತೆ ಅಂದರೆ, ದಿಸ್ ಮೊಮೆಂಟ್ ಆಫ್ ಇನರ್ಷಿಯಾ ಐ ಝೆಡ್ ಡ್ಯಾಶ್ ಈಸ್ ಈಕ್ವಲ್ ಟು ಐ ಝೆಡ್ ಪ್ಲಸ್ ಎಮ್ ಎ ಸ್ಕ್ವೇರ್. ಇದನ್ನು ನೀವು ವರ್ಡಿಂಗ್ಸ್ ಅಲ್ಲಿ ಬರೆದು ಬಿಟ್ರೆ ಲಾ ಆಗ್ಬಿಡುತ್ತೆ. ಹೆಂಗ್ ಸರ್ ವರ್ಡಿಂಗ್ಸ್ ಅಲ್ಲಿ ಬರೆಯೋದು? ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಅನ್ ಆರ್ಬಿಟ್ರರಿ ಆಕ್ಸಿಸ್, ಓಕೆ, ಪ್ಯಾರಲಲ್ ಟು ಅನ್ ಆಕ್ಸಿಸ್. ನೋಡಿ ಬಂತ ವರ್ಡ್ ಪ್ಯಾರಲಲ್, ಅದಕ್ಕೆ ಇದನ್ನು ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಅಂತ ಕರೆಯೋದು. ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಅನ್ ಆಕ್ಸಿಸ್ ಪ್ಯಾರಲಲ್ ಟು ಅನ್ ಆಕ್ಸಿಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಮಾಸ್ is equal to moment of inertia about the center of mass plus product of mass and the square of the distance between two parallel axes. ಇದನ್ನ ಫುಲ್ ವರ್ಡಿಂಗ್ಸ್ ಅಲ್ಲಾದರೂ ಬರೀರಿ ಅಥವಾ ಈಕ್ವೇಶನ್ ಅನ್ನ ಬರೆದು ಕೆಳಗಡೆ ಸುಮ್ಮನೆ ಹಿಯರ್ ಐ ಝೆಡ್ ಇಸ್ ಈಕ್ವಲ್ ಟು ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿ ಆಕ್ಸಿಸ್ ಪಾಸಿಂಗ್ ಥ್ರೂ ಸೆಂಟರ್ ಆಫ್ ಮಾಸ್, ಎಮ್ ಇಸ್ ಈಕ್ವಲ್ ಟು ಮಾಸ್ ಆಫ್ ದ ರಿಜಿಡ್ ಬಾಡಿ, ಎ ಇಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಆಕ್ಸಿಸ್. ಇಷ್ಟು ಬರೋದ್ರೂ ನಿಮಗೆ ಮಾರ್ಕ್ಸ್ ಬಂದ್ಬಿಡುತ್ತೆ. ಎಷ್ಟೋ ಸತಿ ನಮ್ಗೆ ಏನಾಗುತ್ತೆ, ಗ್ರಾಮರ್ ಪ್ರಾಬ್ಲಮ್ ಕೊಟ್ಬಿಡುತ್ತೆ ಅಥವಾ ಏನೋ ಒಂದು ಮೀನಿಂಗ್ ಬರೋ ಥರ ಸೆಂಟೆನ್ಸ್ ಫ್ರೇಮ್ ಆಗೋದಿಲ್ಲ. ಎಸ್ಪೆಷಲಿ ಈ ಕನ್ನಡ ಮೀಡಿಯಮ್ ಇಂದ ಬಂದಿರೋರಿಗೆ ಇದೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಟ್ ಹಂಗಂತ ನೀವು ಯಾವ ಕಾರಣಕ್ಕೂ ಎದೆಗುಂದಬೇಡ್ರಿ, ಆಯಿತಾ. ನಾನು ಕನ್ನಡ ಮೀಡಿಯಮಲ್ಲೇ ಓದಿ ಬಂದಿರೋದು. ಸೊ ಯಾವ ಕಾರಣಕ್ಕೂ ನೀವು ಬಿಟ್ಕೊಡ್ಬೇಡಿ. ಡೋಂಟ್ ಗಿವ್ ಅಪ್ ಅಟ್ ಆಲ್. ಎಫರ್ಟ್ ಹಾಕಿ 100% ಸಕ್ಸಸ್ ಆಗ್ತೀರಾ. ಸೊ ಇಲ್ಲಿ ಈಕ್ವೇಷನ್ ಅನ್ನು ಬರೆದು ಈ ಐ ಝೆಡ್ ಡ್ಯಾಶ್ ಅಂದ್ರೇನು, ಐ ಝೆಡ್ ಅಂದ್ರೇನು, ಎಮ್ ಅಂದ್ರೇನು, ಎ ಅಂದ್ರೇನು ಬರೆದು ಬಿಟ್ರೆ ಮುಗಿದೋಯ್ತಪ್ಪ. ಸೊ ನೋಡಿ ಈಗ ಹೇಳ್ತೀನಿ, ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಅನ್ ಆಕ್ಸಿಸ್ ಪ್ಯಾರಲಲ್ ಟು ದಿ ಆಕ್ಸಿಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಮಾಸ್ ಈಸ್ ಈಕ್ವಲ್ ಟು ಸಮ್ ಆಫ್ ದ moment of inertia about the center of mass and product of mass and the square of the parallel distance between the two axes, square of the distance between the two axes. ಅಲ್ಲಿಗೆ ಎರಡು ಥಿಯರಮ್ಗಳು ಮುಗಿದೋಯ್ತು. ಒಂದು ಪ್ಯಾರಲಲ್ ಆಕ್ಸಿಸ್ ಥಿಯರಮ್, ಇನ್ನೊಂದು ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್. ಈಗ ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಮತ್ತೆ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ಗೆ ಒಂದೊಂದು ಅಪ್ಲಿಕೇಶನ್ ಅನ್ನು ನೋಡೋಣ, ಒಂದು ಸಣ್ಣ ಅಪ್ಲಿಕೇಶನ್ ಅನ್ನು ನೋಡೋಣ, ಸಣ್ಣ ಡಿರೈವೇಶನ್ ಅನ್ನು ಮಾಡೋಣ. ಜಸ್ಟ್ 1 minute, I erase this just to get some space. I erase this. ಈಗ ಒಂದು ಸಣ್ಣ ಡಿರೈವೇಶನ್ ಅನ್ನು ಮಾಡೋಣ. ಯಾವುದು? ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ಗೆ. ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ಗೆ ಒಂದು ಡಿರೈವೇಶನ್ ಅನ್ನು ಮಾಡ್ತೀನಿ ನೋಡಿ.
ಈಗ ಒಂದು ಸರ್ಕ್ಯುಲರ್ ಡಿಸ್ಕ್ ಇದೆ, ಸರ್ಕ್ಯುಲರ್ ಡಿಸ್ಕಿಗೆ ಫುಲ್ ರಿಂಗ್ ಅಲ್ಲ, ಅದು ಡಿಸ್ಕ್. ರಿಂಗ್ ಅಂದರೆ ಮಧ್ಯದಲ್ಲಿ ಟೊಳ್ಳು ಗ್ಯಾಪ್ ಇರುತ್ತೆ, ಇಲ್ಲಿ ಗ್ಯಾಪ್ ಇಲ್ಲ, ಫುಲ್ ಡಿಸ್ಕ್ ಇದೆ ಆಯಿತಾ. ಈ ಡಿಸ್ಕಿಗೆ ಆಕ್ಸಿಸ್ಗಳನ್ನು ಫಿಕ್ಸ್ ಮಾಡ್ತೀನಿ. ಒಂದು ಝೆಡ್ ಆಕ್ಸಿಸ್ ಕಾಣಿಸ್ತಾ ಇದೆಯಾ, ಇನ್ನೊಂದು ಎಕ್ಸ್ ಆಕ್ಸಿಸ್ ಕಾಣಿಸ್ತಾ ಇದೆಯಾ, ಇನ್ನೊಂದು ವೈ ಆಕ್ಸಿಸ್ ಆ ಕಡೆ ಅಥವಾ ಈ ಕಡೆ ಬರೆದ್ರು ನಡೆಯುತ್ತೆ, ಈ ಕಡೆ ಬರೆದ್ರು ನಡೆಯುತ್ತೆ. ಓಕೆ, ಇದು ವೈ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್, ಇದು ಝೆಡ್ ಆಕ್ಸಿಸ್. ಈಗ ನಾನು ನಿಮಗೆ ಝೆಡ್ ಆಕ್ಸಿಸ್ ವ್ಯಾಲ್ಯೂ ಕೊಟ್ಬಿಡ್ತೀನಿ. ಲೆಟ್ ಝೆಡ್ ಐ ಝೆಡ್ ಇಸ್ ಈಕ್ವಲ್ ಟು ಎಮ್ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಈ ವ್ಯಾಲ್ಯೂ ಕೊಟ್ಬಿಡ್ತೀನಿ. ಎಕ್ಸಾಮಲ್ಲೂ ಕೊಟ್ಬಿಡ್ತಾರೆ, ಇದನ್ನೇನು ಡಿರೈವ್ ಮಾಡಕ್ ಹೋಗೋದಿಲ್ಲ. ಫೈಂಡ್ ಐ ಎಕ್ಸ್ ಅಂತ ಕೇಳ್ತಾರೆ, ಫೈಂಡ್ ಐ ಎಕ್ಸ್ ಅಂತ ಕೇಳ್ತಾರೆ. ಸೊ ಇಫ್ ಐ ಝೆಡ್ ಈಸ್ ಸೋ ಮಚ್, ವಾಟ್ ಈಸ್ ಐ ಎಕ್ಸ್? ಅರ್ಥ ಆಯ್ತಾ? ಎಸ್ ಸರ್, ಅರ್ಥ ಆಯ್ತು. ಮುಂದಕ್ಕೆ ಹೋಗಿ ಸರ್, ಈ ಫಾರ್ಮುಲಾ ಉಪಯೋಗಿಸೋಣ. ಕನ್ಸಿಡರ್ ಐ ಝೆಡ್ ಇಸ್ ಈಕ್ವಲ್ ಟು ಐ ಎಕ್ಸ್ ಪ್ಲಸ್ ಐ ವೈ. ಓಕೆ, ಐ ಎಕ್ಸ್ ಪ್ಲಸ್ ಐ ವೈ. ಈಗ ಐ ಎಕ್ಸ್ ಮತ್ತೆ ಐ ವೈ ಎರಡು ಸೇಮ್. ಹೆಂಗೆ ಹೇಳ್ತೀರಾ ಸರ್ ಎರಡು ಸೇಮ್ ಅಂತ? ಹೆಂಗೆ ಹೇಳ್ತೀನಿ ನೋಡ್ರಪ್ಪ. ಈ ಡಿಸ್ಟೆನ್ಸ್ ಅನ್ನ ಏನಂತ ಕರಿಬಹುದು? ಎಸ್, ಇಟ್ ಈಸ್ ರೇಡಿಯಸ್. ಈ ಡಿಸ್ಟೆನ್ಸ್ ಅನ್ನ ಏನಂತ ಕರಿಬಹುದು? ಎಸ್, ಇಟ್ ಈಸ್ ಆಲ್ಸೋ ರೇಡಿಯಸ್. ಹಂಗಿದ್ಮೇಲೆ ಆರ್ ಸೇಮ್, ಎಂ ಸೇಮ್, ಮೊಮೆಂಟ್ ಆಫ್ ಇನರ್ಷಿಯಾ ಸೇಮ್. ಝೆಡ್ ಹಂಗಾಗಲ್ಲ ನೋಡಿ, ಸರ್ಕ್ಯುಲರ್ ಡಿಸ್ಕ್ ಇದು ಎಕ್ಸ್ ಆಕ್ಸಿಸ್ ರೇಡಿಯಸ್ ಮೂಲಕನೇ ಹೋಗುತ್ತೆ, ಇದು ವೈ ಆಕ್ಸಿಸ್ ರೇಡಿಯಸ್ ಮೂಲಕನೇ ಹೋಗುತ್ತೆ. ಬಟ್ ಝೆಡ್ ಹಂಗಲ್ಲ, ರೇಡಿಯಸ್ ಟಚ್ ಮಾಡಲ್ಲ, ಸೆಂಟರ್ನ ಮಾತ್ರ ಟಚ್ ಮಾಡುತ್ತೆ. ಸ್ವಲ್ಪ ಪಿಕ್ಚರೈಸ್ ಮಾಡ್ಕೊಳ್ಳಿ ಮೈಂಡಲ್ಲಿ, ಎಲ್ಲ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಪಿಕ್ಚರೈಸ್ ಮಾಡ್ಕೊಳ್ಳಿ ಆಯ್ತಾ. ಸೊ ಬರೋಣ ವಾಪಸ್ ಇಲ್ಲಿಗೆ. ಐ ಝೆಡ್ ಈಸ್ ದೇರ್ ಫೋರ್ 2 ಟೈಮ್ಸ್ ಐ ಎಕ್ಸ್ ಅಂತ ಬರೀಲಾ? ಯಾಕೆ ಸರ್ 2 ಟೈಮ್ಸ್ ಐ ಎಕ್ಸ್? ಈಗ ಹೇಳಿದ್ನಲ್ರಪ್ಪ, ಐ ಎಕ್ಸ್ ಮತ್ತೆ ಐ ವೈ ಎರಡು ಒಂದೇ ಆಗಿರೋದ್ರಿಂದ ಇಟ್ ಈಸ್ ಐ ಎಕ್ಸ್ ಪ್ಲಸ್ ಐ ಎಕ್ಸ್ ಓನ್ಲಿ. ಎಸ್ ಸರ್, ಗೊತ್ತಾಯ್ತು ಸರ್. ಓಕೆ, ಐ ಎಕ್ಸ್ ಈಸ್ ದೇರ್ ಫೋರ್ ಐ ಝೆಡ್ ಡಿವೈಡೆಡ್ ಬೈ 2. ವಾಟ್ ಈಸ್ ಐ ಝೆಡ್? ಐ ಝೆಡ್ ಈಸ್ ಆಲ್ರೆಡಿ ದೇರ್, ಎಮ್ ಆರ್ ಸ್ಕ್ವೇರ್ ಬೈ 2. ಸೊ ಇಟ್ ಈಸ್ ಎಮ್ ಆರ್ ಸ್ಕ್ವೇರ್ ಬೈ 2 ಡಿವೈಡೆಡ್ ಬೈ 2 ಅಂದ್ರೆ ಅದು ಇಲ್ಲಿಗೆ ಬರುತ್ತೆ. ಸೊ ಒಟ್ಟಾರೆ ಎಷ್ಟಾಯಿತು? ಐ ಎಕ್ಸ್ ಈಸ್ ಎಮ್ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 4. ದಿಸ್ ಈಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿ ಆಕ್ಸಿಸ್ ಪಾಸಿಂಗ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಆರ್ ಇನ್ನೊಂಥರ ಹೇಳ್ಬೋದು ನೋಡಿ, ಐ ಝೆಡ್ ಬಂದು ಆಕ್ಸಿಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಯ್ತಾ. ಈಗ ಡಿಸ್ಕ್ ಅಂತ ನನ್ನ ಕೈಯನ್ನೇ ಡಿಸ್ಕ್ ಅಂತ ಅಂದ್ಕೊಳ್ಳಿ ಆಯ್ತಾ. ನನ್ನ ಕೈಯನ್ನೇ ಡಿಸ್ಕ್ ಅಂದ್ಕೊಂಡ್ರೆ ಇದು ಸೆಂಟರ್ ಆದರೆ ಇದು ರೇಡಿಯಸ್ ಅಲ್ವಾ, ಇದು ರೇಡಿಯಸ್ ಆಗುತ್ತೆ ಅಲ್ವಾ. ಈ ಫುಲ್ ಲೆಂತ್ ಏನಾಗುತ್ತೆ? ಡಯಾಮೀಟರ್ ಆಗುತ್ತೆ ಸರ್. ಕರೆಕ್ಟ್ ಅಪ್ಪ, ಡಯಾಮೀಟರ್ ಆಗುತ್ತೆ. ಸೊ ಇದು ಝೆಡ್ ಆಕ್ಸಿಸ್ ಆದರೆ, ಇದು ಎಕ್ಸ್ ಆಕ್ಸಿಸ್ ಆದರೆ ನಾನು ಏನಂತ ಕರಿತೀನಿ ಅವನ್ನ? ಝೆಡ್ ಆಕ್ಸಿಸ್ ಈಸ್ ಪಾಸಿಂಗ್ ಥ್ರೂ ದ ಸೆಂಟರ್, x axis is passing along the diameter. ನೆನಪಿಟ್ಕೊಳ್ಳಿ. Remember, if the disk is placed like this, okay, and this is the axis, it is perpendicular to plane, and if the disk is kept like this and this is the axis, it is passing through the diameter. So ಇದನ್ನ IX ಅಥವಾ IY ಅಂತ ಕರೆದ್ರೆ ಇದನ್ನ IZ ಅಂತ ಕರಿತೀವಿ. ಸೊ ಡಿಸ್ಕನ್ನು ಡಿಸ್ಕೇ ಆಗಬೇಕಂತ ಏನಿಲ್ಲ ರೀ. ಈಗ ಈ ಬುಕ್ಕನ್ನು ತಗೊಳ್ಳಿ, ಈ ಬುಕ್ಕನ್ನು ಹಿಂಗೆ ತಿರುಗಿಸಿದ್ರೆ ಒಂದು ಥರ ಮೊಮೆಂಟ್ ಆಫ್ ಇನರ್ಷಿಯಾ ಇರುತ್ತೆ, ಅದೇ ಬುಕ್ಕನ್ನು ಹಿಂಗೆ ತಿರುಗಿಸಿದ್ರೆ ಇನ್ನೊಂದು ಥರದ ಮೊಮೆಂಟ್ ಆಫ್ ಇನರ್ಷಿಯಾ ಬರುತ್ತೆ. ಸೊ ಅದನ್ನೇ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದು, ಮೊಮೆಂಟ್ ಆಫ್ ಇನರ್ಷಿಯಾ ಡಿಪೆಂಡ್ಸ್ ಅಪಾನ್ ದಿ ಆಕ್ಸಿಸ್ ಆಫ್ rotation ಅಂತ. I hope you got it. Well, I stop this video here. Parallel axis theorem ಗೆ ಒಂದು ಡೆರಿವೇಷನ್ ಅನ್ನು ಮಾಡಬೇಕು, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಓಕೆ, ಸೊ ಪ್ಲೀಸ್ ಶೇರ್ ಯುವರ್ ಕಾಮೆಂಟ್ಸ್ ಟು ಇಂಪ್ರೂವೈಸ್ ದ ವಿಡಿಯೋ ಕ್ವಾಲಿಟಿ. ಥ್ಯಾಂಕ್ ಯು ವೆರಿ ಮಚ್.